ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಜಗತ್ತು ಜೀವ ಮತ್ತು ದೇವ ಈ ಮೂರು ವಿಷಯವನ್ನ ತಿಳಿಸ್ತಕ್ಕಂತಹ, ಇದರ ಬಗ್ಗೆ ಆಲೋಚನೆ ಮಾಡ್ತಕ್ಕಂತಹ ವಿಷಯಕ್ಕೆ ಸಿದ್ಧಾಂತ ಅಂತ ತಿಳ್ಕೊಂಡು ಕರೀತಾರೆ. ಮೆಟಾಫಿಸಿಕ್ಸ್ ಅಂತ ಹೇಳಿ. ಅಂದ್ರೆ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ. ಭೌತ ಅಂದ್ರೆ ಏನು ಈ ಪಂಚಭೂತಗಳಿದಾವಲ್ಲ, ಈ ವಿಷಯದಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಅಥವಾ ಕಣ್ಣಿಗೆ ಕಾಣಿಸ್ಲಾರದ್ದನ್ನು ಕೂಡ ಅಧ್ಯಯನ ಮಾಡುವಂತ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬಂದಿದೆ. ಇದೆಲ್ಲ ಒಟ್ಟಾರೆ ಹೊರಗಿನ ವಿಷಯಗಳು. ಜೀವ ಮತ್ತು ದೇವನ ಬಗ್ಗೆ ವಿಚಾರ ಮಾಡುವಾಗ ಮತ್ತು ಈ ಜೀವ ಕೆಲವು ಕಾಲ ಬದುಕಿ ಮಾಯ ಆಗಿ ಹೋಗ್ತಕ್ಕಂತಹ ಈ ಒಂದು ಜಗತ್ತಿನ ವಿಚಾರವಾಗಿ ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ದರ್ಶನಗಳು ಅನೇಕ ಸಿದ್ಧಾಂತಗಳನ್ನು ಮಂಡಿಸ್ತವೆ. ಇದರಲ್ಲಿ ಯಾವುದು ಸರಿ, ಯಾವುದು ಹೆಚ್ಚು ಸರಿ, ಯಾವುದು ಸರಿ ಅಲ್ಲ ಅಂತ ಹೇಳೋದು ತುಂಬಾ ಕಷ್ಟ. ಯಾಕಂದ್ರೆ ಈ ಜಗತ್ತಿನಲ್ಲಿ ಪರಮಾತ್ಮನ ಸೃಷ್ಟಿಯ ನಿಯಮ ಪ್ರಕಾರ ಒಂದು ಇದೇ ಸರಿ ಹೀಗೆ ಅಂತ ಮಾಡಿಲ್ಲ ಅವನು. ಅದಕ್ಕೆ ಗುರುವಿನ ಅವಶ್ಯಕತೆ ಎಲ್ಲಿ ಹೆಚ್ಚಾಗಿ ಬೀಳುತ್ತಪ್ಪ ಅಂದ್ರೆ ಧರ್ಮದಲ್ಲಿ. ಧರ್ಮ ಪ್ರಕಾರವಾಗಿ ನಡಿಬೇಕು ಅಂದ್ರೆ, ದರ್ಶನಗಳನ್ನ ಅರ್ಥ ಮಾಡ್ಕೊಂಡು ನಡಿಬೇಕು ಅಂತಂದ್ರೆ ಗುರುವಿನ ಅವಶ್ಯಕತೆ ಬಹಳ ಅಗತ್ಯ ಇದೆ ಅಂತ ಹೇಳ್ತಾರೆ. ಆದರೂ ಸಹಿತ ಗುರುಗಳು ಹೇಳೋದೇನಪ್ಪ ಕೊನೆಗೆ ಅಂದ್ರೆ, ನಾನಿಷ್ಟೆಲ್ಲ ಹೇಳಿದ್ದೀನಿ, ಇಷ್ಟೆಲ್ಲ ಕಲಿಸಿದ್ದೀನಿ, ಮತ್ತು ನೀನು ಈ ಜಗತ್ತಿನಲ್ಲಿ ಬದುಕುವಾಗ, ಇನ್ನೊಬ್ಬರಿಗೆ ನೀನು ಮಾರ್ಗದರ್ಶನ ಮಾಡುವಾಗ ಆಯಾ ಸಂದರ್ಭಕ್ಕೆ ಮತ್ತೆ ನಿನ್ನ ವಿವೇಕವನ್ನು ಬಳಸು. ವಿವೇಚನಾ ಶಕ್ತಿ, ವಿವೇಕ ಅನ್ನುವಂಥದ್ದೇನಿದೆ ಅದೇ ಹೆಚ್ಚು ಕೆಲಸ ಮಾಡೋದು. ಸಂವಿಧಾನದಲ್ಲೂ ಕೂಡ ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿವೇಚನಾ ಶಕ್ತಿ ರಾಜ್ಯಪಾಲರಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಇವರಿಗೆಲ್ಲ ವಿವೇಚನಾಧಿಕಾರ ಅಂತ ಒಂದಿರುತ್ತೆ. ಸಂವಿಧಾನ ಹೇಳೋದನ್ನೆಲ್ಲ ಹೇಳುತ್ತೆ, ಕೊನೆಗೆ ವಿವೇಚನೆಗೂ ಕೂಡ ಬಿಡುತ್ತೆ. ಯಾಕೆ ಅಂದ್ರೆ ಈ ಜಗತ್ತಿದ್ದ ಹಾಗೆ ಸಾಮಾನ್ಯವಾಗಿ ಜಗತ್ತಿನ ಬಗ್ಗೆ ಹೇಳುವಾಗ ಇದನ್ನ ಕನ್ನಡಿಗೋಲಿಸ್ತಾನೆ. ಕನ್ನಡಿ ಹೇಗೆ ನಮ್ಮ ಮುಖವನ್ನು ನಮಗೆ ತೋರಿಸ್ಕೊಡುತ್ತೋ ಹಾಗೆ ಇನ್ನು ಕೆಲವರು ಇದನ್ನ ಪರ್ವತಕ್ಕೆ ಹೋಲಿಸ್ತಾರೆ. ಅಂದ್ರೆ ಈಗ ನೀವು ಪರ್ವತದ ಹತ್ರ ನಿಂತ್ಕೊಂಡು ಏನೋ ಜೋರಾಗಿ ಕೂಗಿದ್ರಿ, ಅದು ಪ್ರತಿಧ್ವನಿ ಕೊಡುತ್ತೆ. ಒಳ್ಳೆ ಮಾತಾಡಿದ್ರೆ ಓಂ ಅಂತ ಹೇಳಿದ್ರೆ ಓಂ ಅಂತ ಹೇಳುತ್ತೆ, ಅಥವಾ ನೀವು ಬೈದ್ರೆ ಅದು ಬೈಯುತ್ತೆ, ನಿಮ್ ಧ್ವನಿನೇ ನಿಮಗೆ ವಾಪಸ್ ಕೇಳುತ್ತೆ. ಜಗತ್ತು ಈ ತರನೂ ಇದೆ, ಹೀಗೂ ಉಂಟು. ಅಂದ್ರೆ ಕನ್ನಡಿ ತರನೂ ಹೌದು, ಪರ್ವತದ ತರನೂ ಹೌದು. ಡಿ ವಿ ಗುಂಡಪ್ಪನವ್ರು ಇನ್ನೊಂದು ಮಾತು ಹೇಳ್ತಾರೆ, ಅದು ಬಹಳ ವಿಶೇಷ. ಏನಪ್ಪಾ ಅಂತಂದ್ರೆ, ಒಂದು ಅದ್ಭುತವಾದ ಪದ್ಯ ಅದು. ಅಂದ್ರೆ ನಾವು ಏನ್ ಕೊಡ್ತೀವೋ ಜಗತ್ತಿಗೆ ಅದು ಕೊಡೋದು, ಅದು ಸಿಗೋದು ಮೊದಲನೇ ಸತ್ಯ. ಸರಿ, ನೀವು ಪ್ರೀತಿ ಕೊಟ್ರೆ ಪ್ರೀತಿ ಸಿಗುತ್ತೆ, ದ್ವೇಷ ಕೊಟ್ರೆ ದ್ವೇಷ ಸಿಗತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ
ಇದು ವಿರುದ್ಧನೂ ಆಗ್ಬೋದು, ಉಲ್ಟನೂ ಆಗ್ಬೋದು ಅಂತ ಹೇಳ್ತಾರೆ. ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ, ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ಬಹಳ ಅದ್ಭುತವಾದ ಮಾತದು. ಅಂದ್ರೆ ಮಾವು ಸಸಿಯನ್ನು ನೆಡು, ಜಗತ್ತಿಗೆ ಅಂದ್ರೆ ಒಳ್ಳೆದನ್ನೇ ಕೊಡು, ಆದ್ರೆ ನಿನಗೆ ಮಾತ್ರ ನೀನು ಬೇವುಣಲು ಸಿದ್ಧನಿರು. ಅಂದ್ರೆ ಕಹಿ ಬಂದ್ರು, ನಿನಗೆ ವಿರುದ್ಧವಾದ ಪ್ರಸಂಗಗಳು ಬಂದ್ರು, ಅದನ್ನು ಸಹಿಸ್ಕೊಂಡು ಕೂಡ ಈ ಜಗತ್ತನ್ನ ಪ್ರೀತಿಸೋದಕ್ಕೆ ಸಿದ್ಧವಾಗಿರು, ಈ ಜಗತ್ತಿನಲ್ಲಿ ಒಳ್ಳೇದು ಮಾಡೋದಕ್ಕೆ ಸಿದ್ಧವಾಗಿರು. ಮಾವು ಸಸಿಯನ್ನು ನಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಭೂಮಿಯ ನಿಯಮದ ಪ್ರಕಾರವಾಗಿ, ಇಲ್ಲಿ ವಿಷಯ ಅಂದ್ರೆ ವಿಧಿ ಅಥವಾ ನಿಯಮ ಅಂತ ತಗೋಬೇಕು. ವಿಷಯ ಅಂದ್ರೆ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ಅಲ್ಲ. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಏನ್ ಬೇಕಾದ್ರೂ ಆಗ್ಬೋದು ಈ ಜಗತ್ತಿನಲ್ಲಿ. ಆ ವಿವರ ನಿನಗೇಕೆ, ತೋಟದೊಡೆಯನಿಗಿರಲಿ. ಆ ವಿಷಯ ನಿನಗ್ಯಾಕಪ್ಪ? ತೋಟದೊಡೆಯ ಅಂದ್ರೆ ಭೂಮಂಡಲವನ್ನು ಮಾಡಿದವನು, ಬ್ರಹ್ಮಾಂಡವನ್ನು ಮಾಡಿದವನು, ಒಡೆಯ ಪರಮಾತ್ಮ. ಆ ವಿಷಯ ಅವನಿಗೆ ಬಿಟ್ಬಿಡು. ಯಾಕಂದ್ರೆ ಏನಾಗತ್ತೋ ಜಗತ್ತಿನಲ್ಲಿ ಕೆಲವು ಸಾರಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಲ್ಲ. ಆ ವಿವರ ನಿನಗೇಕೆ, ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ನೀನು ಕೇವಲ ಒಡೆಯನಿಗೆ ಸೇವಕ, ಪರಮಾತ್ಮನಿಗೆ ಸೇವಕ. ನಿನಗೆ ಯಾಕೆ ಅಂತ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ಕೆಲವು ಅವಧಿವರೆಗೆ ನೀನು ಪ್ರಶ್ನೆ ಮಾಡ್ಬೋದು, ಅಥವಾ ಸಮಾಜದ ಜೊತೆ ಹಿಂಗೆ ಅನ್ಕೋಬಹುದು, ಹಿಂಗ್ಯಾಕೆ ಹೀಗಾಯ್ತು ಹೀಗಾಕಾಯ್ತು ಅಂತ ಅನ್ಬೋದು. ಆದ್ರೆ ಆಗೋದನ್ನ ತಪ್ಸಕ್ ನಿನ್ ಕೈಲಿ ಆಗಲ್ಲ ಅಂದಾಗ, ನೀನು ಇರೋದನ್ನೇ ಒಪ್ಕೊಂಡು ಮುನ್ನಡೆಯುವ ಸಾಹಸವನ್ನ, ಮುನ್ನಡೆಯುವ ಧೈರ್ಯವನ್ನ, ಮುನ್ನಡೆಯುವ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡು ಮುನ್ನಡಿಬೇಕಷ್ಟೆ. ಸೇವಕ ನೀನು, ಅಥವಾ ಒಂದು ಅಣು ಸೇವಕನು ಅಲ್ಲ ಹಂಗ್ ನೋಡ್ತವ. ಈ ಜಗತ್ತಿನ ಒಂದು ಧೂಳಿನ ಕಣ. ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವನ್ನ ಅಹಿಂಸಾ ದಿನ ಅಂತ ಹೇಳಿ ಆಚರಿಸ್ತಾರೆ. ಗೊತ್ತಿರ್ಬೇಕು ನಿಮಗೆಲ್ಲ. ಅಕ್ಟೋಬರ್ 2 ವಿಶ್ವ ಅಹಿಂಸಾ ದಿನ. ಗಾಂಧೀಜಿ ಅಹಿಂಸೆಗಾಗಿ ಬದುಕಿದ್ರು, ಅಹಿಂಸೆಗಾಗಿ ಕಷ್ಟಪಟ್ಟರು. ಎಲ್ಲರನ್ನೂ ಪ್ರೀತಿಸೋಣ, ನಮಗೆ ದ್ವೇಷ ಮಾಡಿದವ್ರನ್ನು ನಾವು ದ್ವೇಷ ಮಾಡೋದು ಬೇಡ ಅಂತ ಹೇಳಿದ್ರು. ಸರಿ, ಆದರೆ ದುರ್ದೈವದ ಸಂಗತಿ ಏನಂದ್ರೆ, ಅವ್ರು ಬದುಕಿದ್ದಾಗ್ಲೇನೆ 2 ಮಹಾಯುದ್ಧಗಳು ನಡೆದವು. ಯಾರಿಗೋಸ್ಕರ ಅವರು ರಘುಪತಿ ರಾಘವ ರಾಜಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಅಂತ ಹೇಳಿ ಹಿಂದೂ ಮುಸಲ್ಮಾನರನ್ನ ಕೂಡಿಸಿ ನಡ್ಕೋಬೇಕು, ನಡೆಸಬೇಕು, ಭೇದ ಮಾಡಬಾರ್ದು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟರು. ಅವರೇ ಪಾಕಿಸ್ತಾನವನ್ನು ತಗೊಂಡ್ರು. ಮತ್ತು ಹೋಗ್ಲಿ, ದೇಶವನ್ನು ಪ್ರತ್ಯೇಕ ಕೊಟ್ಟ ಮೇಲೂ ಸಹಿತ ಗಾಂಧೀಜಿಯವರು ಬದುಕಿದ್ದಾಗಲೇ ಸಾವಿರಾರು ಜನ ಹಿಂದೂಗಳನ್ನು ಕತ್ತರಿಸಿ ಟ್ರೈನ್ ಡಬ್ಬಿಗಳಲ್ಲಿ, ಟ್ರೈನ್ ಬೋಗಿಗಳಲ್ಲಿ ತುಂಬಿ ಕಳಿಸಿದ್ರು. ಅಂದ್ರೆ ಎಂತಹ ವಿಚಿತ್ರ. ಜೀವನ ಪರ್ಯಂತ ಸುಮಾರು 40 ವರ್ಷಗಳ ಕಾಲ, 30 ವರ್ಷಗಳ ಕಾಲ, ಅಂದ್ರೆ 1915ರಿಂದ 48ರವರೆಗೆ, ಅಂದ್ರೆ 33 ವರ್ಷಗಳ ಕಾಲ ಶಾಂತಿ ಅಹಿಂಸೆ, ಶಾಂತಿ ಅಹಿಂಸೆ ಅಂತ ಹೇಳಿ ಜಪ ಮಾಡಿ, ಸುಮ್ಮನೆ ಜಪ ಮಾಡಲಿಲ್ಲ, ಸುಮ್ಮನೆ ಭಾಷಣ ಮಾಡಲಿಲ್ಲ. ಅದಕ್ಕಾಗಿ ವೈಯಕ್ತಿಕ ಕಷ್ಟಗಳನ್ನ, ಸಾಮೂಹಿಕ ಕಷ್ಟಗಳನ್ನ ಎಲ್ಲವನ್ನೂ ಸಹಿಸ್ಕೊಂಡ್ರು ಕೂಡ ಅವರೇ ಹಿಂಸೆಯನ್ನು ನೋಡ್ಬೇಕಾಗಿ ಬಂತು.
ಮತ್ತು ಶಾಂತಿ 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 ಅಂತ ಹೇಳಿದ್ದಕ್ಕೆ ಸಿಟ್ಟು ಬಂದು ಗೋಡ್ಸೆ ಗುಂಡಿಗೆ ಇಡ್ಬೇಕಾದಂತ, ಅಂದ್ರೆ ಗೋಡ್ಸೆನೆ ಗುಂಡೊಳಗೆ ಕೊಲ್ಲಬೇಕಾದಂತ ಪ್ರಸಂಗ ಬಂತು. ಅಂದ್ರೆ ಇದು ಜಗತ್ತಿನ ವೈಪರೀತ್ಯ, ವೈಚಿತ್ರ್ಯ. ಎಲ್ಲ ಪ್ರವಾದಿಗಳ ವಿಷಯದಲ್ಲೂ, ಯೇಸು ಕ್ರಿಸ್ತನಿಗೂ ಶಿಲುಬೆ, ಬಸವಣ್ಣನವರು 36 ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿದ ಕಲ್ಯಾಣ, ಅವ್ರ ಎದುರಿಗೇನೆ, ಅವ್ರು ಬದುಕಿರುವಾಗ್ಲೇನೆ ನಾಶ ನಾಶ ಆಯ್ತು. ಯಾಕೆ ಇದು ಈ ತರ ಯಾಕಾಗತ್ತೆ? ಅದಕ್ಕೆ ಉತ್ತರ ಇಲ್ಲ. ಹಾಗಂತ ಹೇಳಿ ನಾವು ದ್ವೇಷ ಮಾಡೋಣವಾ? ಅವ್ರ ದ್ವೇಷವನ್ನೇ ಹೇಳ್ಕೊಡ್ಬೇಕಾ? ಇಲ್ಲ. ಯಾವುದೇ ಪ್ರವಾದಿ, ಧರ್ಮಸ್ಥಾಪಕ ದ್ವೇಷವನ್ನು ಹೇಳ್ಕೊಡಲ್ಲ. ಹೇಳ್ಕೊಟ್ರೆ ಏನಾಗತ್ತೆ ಅನ್ನೋದನ್ನ ಈ ಜಗತ್ತು ನೋಡ್ತಾ ಇದೆ ಇವಾಗ. ಮೂಲ ಪ್ರವಾದಿಗಳೇ ಏನಾದರೂ ಯುದ್ಧ, ಆಮೇಲಿಂದ ಹಿಂಸೆಗೆ ಹಿಂಸೆ ಸಾರಿದ್ರೆ ಅದೇನಾಗತ್ತೆ ಅಂತಕ್ಕಂಥದ್ದನ್ನ ಜಗತ್ತಿವ ಪ್ರತ್ಯಕ್ಷ ಅನುಭವಿಸ್ತಾ ಇದೆ. ಅದಕ್ಕೆ ನಾವು ಮಾಡೋದೆಲ್ಲ ಒಳ್ಳೆ ಕೆಲಸ ಮಾಡಬೇಕು. ಕಷ್ಟ ಬಂದರೂ ಕೂಡ ಅದು ಯಾವುದೋ ಕಾರಣಕ್ಕಾಗಿ ಬಂದಿದೆ, ಸುಮ್ಮನೆ ಬಂದಿಲ್ಲ. ಬೇವಿನ ರುಚಿಯನ್ನು ಸಹಿಸಬೇಕಾದ ಪ್ರಸಂಗ ಬಂದರೂ ಅದು ಪರಮಾತ್ಮನ ಪ್ರಸಾದ. ಜಗತ್ತು ನಡಿಬೇಕಾಗಿದೆ, ಜಗತ್ತಿನ ವಿಷಯಗಳು ವೈವಿಧ್ಯಮಯವಾಗಿದೆ. ಅದಕ್ಕೆ ಶರಣರೇನು ಹೇಳಿದ್ರು, ಮುಂದೆ ಕಲ್ಯಾಣ ಹಾಳಾದರೂ ಕೂಡ ಬಿತ್ತಿದ ಬೀಜ ಕೆಟ್ಟಿತ್ತೇನೆ ಬೇಡ, ಮುಂದಿನ ಫಲದಲ್ಲಿ ಅರಸಿಕೋ ಅಂತ ಹೇಳಿದ್ರು. ಭೌತಿಕ ಕಲ್ಯಾಣವನ್ನ ನೀನು ಹಾಳು ಮಾಡಬಹುದು, ಆದರೆ ಆತ್ಮ ಕಲ್ಯಾಣದ ಬೀಜಗಳು, ವಚನಗಳು, ಅವುಗಳನ್ನು ಬಿತ್ತಿದೀವಿ, ಅದೆಂದೂ ವ್ಯರ್ಥ ಆಗಲ್ಲ. ಅದು ಮುಂದೆ ಸತ್ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ಕೂಡ ಅವರು ನಮಗೆ ಕಲಿಸ್ಕೊಟ್ಟು ಹೋದ್ರು, ಹೇಳ್ಕೊಟ್ಟು ಹೋದ್ರು, ಬರೆದಿಟ್ಟು ಹೋದ್ರು. ಈಗ ಅದು ಫಲ ಕೊಡ್ತಾ ಇದೆ, ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಇಷ್ಟು ವರ್ಷಗಳ ನಂತರವೂ ಕೂಡ ಅದು ಉಳ್ಕೊಂಡು ಬೆಳ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ಒಂದು ಜನಾಂಗ, ಕೆಲವರು ಸಾವಿರಾರು ಜನ, ಲಕ್ಷಾಂತರ ಜನ ಅದಕ್ಕಾಗಿ ಅದರಿಂದನೇ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಮ್ಮ ನಿಮ್ಮ ಅನುಭವದಲ್ಲಿ, ಜೀವನ ಅನುಭವದಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕೆ ಎಂದೂ ನಿರಾಶೆ ಬೇಡ. ಹಾಗಂತ ಹೇಳಿ ವಾಮ ಮಾರ್ಗವನ್ನು ಹಿಡಿಯೋದು ಬೇಡ. ಸರಿಯಾದ ಮಾರ್ಗದಲ್ಲೇ ನಡೆಯೋಣ, ಸರಿಯಾದದ್ದನ್ನೇ ಜಗತ್ತಿಗೆ ಕೊಡೋಣ. ನಮಗೂ ಒಳ್ಳೆಯದನ್ನೇ ಜಗತ್ತು ಕೊಡುತ್ತೆ ಎನ್ನುವ ವಿಶ್ವಾಸವನ್ನು ಇಟ್ಕೊಂಡೇ ಮುನ್ನಡೆಯೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.